ಕಳೆದ ಒಂದು ವಾರದಿಂದ ರಾಜ್ಯಾದ್ಯಂತ ಉತ್ತಮವಾದಂಥ ಮಳೆ ಆಗ್ತಾ ಇದೆ. ಇನ್ನೂ ಕೆಲವು ಕಡೆಗೆ ಮಳೆ ಆಗಬೇಕಾಗಿದೆ. ಒಂದು ಗಂಟೆ 2 ಗಂಟೆ ಮಳೆ ಬಂದು ಹೋದರೆ ಅದು ಉತ್ತಮ ಮಳೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇನ್ನೂ ಉತ್ತಮವಾದಂಥ ಮಳೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಆ ಭಾಗದ ಜನ. ಆದರೆ ಒಂದು ಶುಭ ಸುದ್ದಿ ಏನಂತಂದರೆ, ಮುಂದಿನ ವಾರ ಎಲ್ಲ ಕೂಡ ರಾಜ್ಯದ ಬಹುತೇಕ ಕಡೆಗೆ ಆಲ್ಮೋಸ್ಟ್ ಎಲ್ಲ ಏರಿಯಾಗಳಲ್ಲೂ ಕೂಡ ಮಳೆ ಆಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದೆ. ಕೆಲವು ಕಡೆಗೆ ಆರೆಂಜ್ ಅಲರ್ಟ್ ಇದೆ, ಕೆಲವು ಕಡೆಗೆ ಯೆಲ್ಲೋ ಅಲರ್ಟ್ ಕೂಡ ಇದೆ. ಹಾಗಾದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವತ್ತು ಮಳೆ ಬರುತ್ತೆ, ಈ ಬಗ್ಗೆ ಒಂದು ವಾರದಷ್ಟು ಅಂದರೆ ಇವತ್ತಿನಿಂದ ಮುಂದಿನ 7 ದಿನಗಳ ಕಾಲ ರಾಜ್ಯಾದ್ಯಂತ ಯಾವ ಜಿಲ್ಲೆಗಳಲ್ಲಿ ಯಾವತ್ತು ಮಳೆ ಬರುತ್ತೆ ಮತ್ತು ಯಾವ ರೀತಿಯಾದಂಥ ವಾತಾವರಣ ಇರುತ್ತೆ, ಇವುಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಅದನ್ನು ನಾನು ನಿಮಗೆ ಕೊಡುವಂಥ ಕೆಲಸ ಮಾಡ್ತೀನಿ. ಸೊ ಈ ಹಿನ್ನೆಲೆಯಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ ಈ ವಾರ ಎಷ್ಟು ಮಳೆ ಆಗುತ್ತೆ ಮತ್ತು ಎಲ್ಲಿ ಮಳೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಇದಕ್ಕೆ ಭಾಳ ಪ್ರಮುಖವಾದಂಥ ಕಾರಣ ಅಂತಂದರೆ ಹವಾಮಾನ ವೈಪರೀತ್ಯ ಆಗ್ತಾ ಇರೋದು. ಅದಕ್ಕೆ ಭಾಳ ಪ್ರಮುಖವಾದಂಥ ಕಾರಣ ಅಂದರೆ ನಿಮಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ವ್ಯಾಪಕವಾದಂಥ ಮಳೆ ಆಗ್ತಾ ಇದೆ ಕಳೆದ 24 ಗಂಟೆಗಳಲ್ಲಿ. ಸೊ ಇದರ ಜೊತೆಗೆ 4.5 ಕಿಲೋಮೀಟರ್ ಎತ್ತರದ ಸಮುದ್ರದ ಮೇಲ್ಮಟ್ಟದ ಮೇಲೆ ನೈಋತ್ಯ ಮಾರುತಗಳೆಲ್ಲವೂ ಕೂಡ ಸರಾಸರಿ ಹರಿದು ಹೋಗ್ತಾ ಇದ್ದಾವೆ. ಇವುಗಳೆಲ್ಲ ಕಾರಣಕ್ಕಾಗಿ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಮಳೆ ಆಗ್ತಾ ಇದೆ, ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಡ್ತಾ ಇರೋದು. ಕಳೆದ 2 ದಿನಗಳನ್ನು ನೋಡಿದ್ರೆ ರಾಜ್ಯದ ಬಹುತೇಕ ಏರಿಯಾಗಳಲ್ಲಿ ಮಳೆ ಆಗಿದೆ. ಅದು ಬೆಂಗಳೂರು ಇರ್ಬೋದು, ಕೋಲಾರ ಇರ್ಬೋದು, ಮೈಸೂರು ಇರ್ಬೋದು, ತುಮಕೂರು ಇರ್ಬೋದು, ದಾವಣಗೆರೆ, ನಿಮಗೆ ಉತ್ತರ ಕರ್ನಾಟಕದ ಭಾಗದ ಬಹುತೇಕ ಜಿಲ್ಲೆಗಳಲ್ಲಿ, ನಿಮಗೆ ಬಳ್ಳಾರಿ, ರಾಯಚೂರಲ್ಲೂ ಕೂಡ ಮಳೆ ಆಗಿದೆ. 1 ಗಂಟೆಗಳ ಕಾಲ ಮಳೆ ಆಗಿದೆ. ಹಾಗಾದರೆ ಇವತ್ತಿನಿಂದ ಇನ್ನು 7 ದಿನಗಳ ಕಾಲ ರಾಜ್ಯಾದ್ಯಂತ ಯಾವ ರೀತಿಯಾಗಿ ಮಳೆ ಇರುತ್ತೆ, ಮಳೆ ಬಗ್ಗೆ ಏನು ಮಾಹಿತಿ ಇದೆ ಅದನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಇದ್ರ ಜೊತೆಗೆ ದಕ್ಷಿಣ ಕನ್ನಡ ಭಾಗದಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಭಾರೀ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ, ಅಲರ್ಟನ್ನು ಕೂಡ ಕೊಟ್ಟಿದೆ. ಸೊ ಕರಾವಳಿ ಭಾಗದಲ್ಲಿ ಯಾರು ಸಮುದ್ರದಲ್ಲಿ ಏನು ಮೀನುಗಾರರೇನಿದ್ದಾರೆ ಅವರು ಮೀನು ಹಿಡ್ಲಿಕ್ಕೆ ಹೋಗಬಾರ್ದು ಅಂತಲೂ ಕೂಡ ಮಾಹಿತಿಯನ್ನು ನೀಡಿದೆ. ಯಾಕಂದರೆ ವಿಂಡ್ ಏನಿದೆ, ಗಾಳಿಯ ವೇಗ ಏನಿದೆ ಅದು 40ರಿಂದ 55 ಕಿಲೋಮೀಟರ್ವರೆಗೂ ಕೂಡ ಹೋಗುತ್ತೆ. ಆ ಕಾರಣಕ್ಕಾಗಿ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಿ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿರೋದು. ಹಾಗಾದರೆ ಇವತ್ತಿನಿಂದ 7 ದಿನಗಳ ಕಾಲ ರಾಜ್ಯಾದ್ಯಂತ ಬೆಂಗಳೂರು ಸೇರಿದಂತೆ ಎಷ್ಟು ಕಡೆಗೆ ಮಳೆ ಆಗುತ್ತೆ ಏನಿಲ್ಲ ಅದರ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಮೊದಲ ದಿನ ಅಂದರೆ ಇವತ್ತು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಪ್ರತ್ಯೇಕ ಸ್ಥಳಗಳು ಅಂದರೆ ಕೆಲವು ಸ್ಥಳಗಳಲ್ಲಿ ಮಾತ್ರ ಭಾರೀ ಪ್ರಮಾಣದ ಮಳೆ ಆಗುತ್ತೆ ಅಂಥೇಳಿ ಮಾಹಿತಿಯನ್ನು ನೀಡಿದೆ. ಗುಡುಗು ಸಹಿತ ಮಳೆ ಆಗುತ್ತೆ ಅಂಥೇಳಿ. ಇದರ ಜೊತೆಗೆ ಕೊಡಗು, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ ಈ ಜಿಲ್ಲೆಗಳಲ್ಲೂ ಕೂಡ ಕೆಲವು ಪ್ರದೇಶಗಳಲ್ಲಿ, ಅಂದರೆ ಎಲ್ಲ ಪ್ರದೇಶದಲ್ಲಿ ಮಳೆ ಆಗುತ್ತಂತಲ್ಲ, ಕೆಲವು ಪ್ರದೇಶದಲ್ಲಿ ಭಾರೀ ಗಾಳಿಯೊಂದಿಗೆ, ಅದರ ಗಾಳಿ ವೇಗ ಹೇಗಿರುತ್ತೆ ಅಂದರೆ 40ರಿಂದ 50 ಕಿಲೋಮೀಟರ್ ಸ್ಪೀಡಲ್ಲಿರುತ್ತೆ, ಗುಡುಗು ಸಹಿತ ಮಳೆ ಆಗುತ್ತೆ, ಆ ಸಾಧ್ಯತೆ ಇದೆ ಅಂತೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಡ್ತಾ ಇರೋದು. ಇದರ ಜೊತೆಗೆ ಇವತ್ತು ಮಂಡ್ಯ, ರಾಮನಗರ, ದಾವಣಗೆರೆ ಜಿಲ್ಲೆಗಳಲ್ಲಿ ಹಲವು ಪ್ರದೇಶಗಳಲ್ಲಿ ಭಾರೀ ಮಳೆ ಆಗುತ್ತೆ. ಇಲ್ಲೂ ಕೂಡ ಗುಡುಗು ಸಹಿತ ಮಳೆ ಆಗುತ್ತೆ. ಗಾಳಿಯ ವೇಗ ಹೇಗಿರುತ್ತೆ ಅಂದರೆ 40ರಿಂದ 50 ಕಿಲೋಮೀಟರ್ ಸ್ಪೀಡಲ್ಲಿರುತ್ತೆ. ಇದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಹಲವು ಸ್ಥಳಗಳಲ್ಲಿ ಭಾರೀ ಮಳೆ ಆಗುತ್ತೆ. ಇಲ್ಲೂ ಕೂಡ ಗುಡುಗು ಸಹಿತ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಕೊಡ್ತಾ ಇರೋದು. ಇನ್ನು ನಿಮಗೆ ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ವಿಜಯನಗರ ಜಿಲ್ಲೆ, ಹೊಸ ಜಿಲ್ಲೆ ಏನಿದೆ ಅಲ್ಲೂ ಕೂಡ, ಮತ್ತು ಅದ್ರ ಜೊತೆಗೆ ವಿಜಯಪುರ, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಇದರ ಜೊತೆಗೆ ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಈ ಜಿಲ್ಲೆಗಳಲ್ಲೂ ಕೂಡ ಗುಡುಗು ಸಹಿತ ಗಾಳಿಯೊಂದಿಗೆ ಸಾಧಾರಣ ಮಳೆ ಆಗುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ನಾನು ಈಗಾಗಲೇ ಹೇಳಿದಂತೆ ಕೋಲಾರ ಮತ್ತು ತುಮಕೂರು ಈ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಮಳೆ ಆಗುತ್ತೆ. ಆರೆಂಜ್ ಅಲರ್ಟನ್ನು ಇವತ್ತು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಪ್ರದೇಶಕ್ಕೂ ಕೂಡ ಕೊಟ್ಟಿದ್ದಾರೆ. ಸೊ ಸಂಜೆ ಹೊತ್ತಿಗೆ ಯಾರು ತಮ್ಮ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗ್ಬೇಕಂತಿರ್ತೀರೋ ದಯಮಾಡಿ ಮನೆಗೆ ಹೋಗಿ, ಯಾಕಂದರೆ ಇವತ್ತು ಆರೆಂಜ್ ಅಲರ್ಟ್ ಇರೋದ್ರಿಂದ ಭಾರೀ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಇನ್ನು ನಾಳೆ ಯಾವ ಜಿಲ್ಲೆಗಳಲ್ಲಿ ಮಳೆ ಇರುತ್ತೆ ಅನ್ನೋದರ ಮಾಹಿತಿಯನ್ನು ನೋಡೋದಾದರೆ, ಯಥಾ ರೀತಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಪ್ರತ್ಯೇಕ ಸ್ಥಳಗಳಲ್ಲಿ ಭಾರೀ ಮಳೆ ಆಗುತ್ತೆ, ಗುಡುಗು ಸಹಿತ ಮಳೆ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೊಡಗು, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಇದೆಲ್ಲ ಮಲೆನಾಡು ಭಾಗ, ಇಲ್ಲೂ ಕೂಡ ಭಾರೀ ಮಳೆ ಆಗುತ್ತೆ. ಅದು
40-50 ಕಿಲೋಮೀಟರ್ ವಿಂಡ್ ಸ್ಪೀಡ್ ಇರುತ್ತೆ. ಗುಡುಗು ಸಹಿತ ಮಳೆ ಆಗಲಿದೆ, ಅಲ್ಲಿ ಜೋರು ಮಳೆ ಆಗುತ್ತೆ. ಆ ರೀತಿ ಜೋರು ಮಳೆ ಆದರೆ ನಿಮ್ಮ ಉತ್ತರ ಕರ್ನಾಟಕ ಭಾಗಗಳಲ್ಲೂ ಕೂಡ, ಯಾಕಂದರೆ ಡ್ಯಾಮ್ ತುಂಬುತ್ತೆ, ತುಂಗಭದ್ರಾ ಜಲಾಶಯ ತುಂಬುತ್ತೆ, ಅಲ್ಲಿ ಮಳೆ ಏನಾದರೂ ಆದರೆ ಸಾಗರ ಆ ಕಡೆಗೆಲ್ಲ ನೀರು ಹರಿದು ಸೊ ನಿಮಗೆ ಮುಂದೆ ತುಂಗಭದ್ರಾ ಎರಡೂ ಕೂಡ ತುಂಬಿ ತುಂಗಭದ್ರಾ ಮುಂದೆ ಹೊಸಪೇಟೆಯಲ್ಲಿರುವಂಥ ಡ್ಯಾಮಲ್ಲಿ ಅಲ್ಲಿ ನೀರು ತುಂಬುತ್ತೆ. ಸೊ ಅದರ ಮೂಲಕ ಸಾಕಷ್ಟು ರೀತಿಯಾಗಿ ರೈತರಿಗೆ, ಸಾವಿರಾರು ಲಕ್ಷಾಂತರ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಇದರ ಜೊತೆಗೆ ಜೋರಾದ ಗಾಳಿ ಇರುತ್ತೆ, 40-50 ಕಿಲೋಮೀಟರ್ ಸ್ಪೀಡಲ್ಲಿರುತ್ತೆ. ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲೂ ಕೂಡ ಹಲವು ಸ್ಥಳಗಳಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದೆ. ಉತ್ತಮವಾದಂಥ ಮಳೆ ಅಂಥೇಳಿ ಮಾಹಿತಿಯನ್ನು ನೀಡ್ತಾ ಇರೋದು. ಉತ್ತರ ಕನ್ನಡ ಜಿಲ್ಲೆಯ ಪ್ರತ್ಯೇಕ ಸ್ಥಳಗಳಲ್ಲೂ ಕೂಡ ಭಾರಿ ಮಳೆ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಇದ್ರ ಜೊತೆಗೆ ಬಳ್ಳಾರಿಯಲ್ಲಿ ನಿನ್ನೆ ಒಂದು ದಿನ ಮಾತ್ರ ಮಳೆ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಅಂದರೆ ಒಂದು 8 ದಿನದ ಹಿಂದೆ 1 ಗಂಟೆಗಳ ಕಾಲ ಮಳೆ ಆಗಿತ್ತು. ಸೊ ನಾಳೆನೂ ಕೂಡ ಬಳ್ಳಾರಿಯಲ್ಲಿ ಮಳೆ ಆಗತ್ತೆ ಅಂತ ಮಾಹಿತಿ ಇದೆ. ಇವತ್ತು ಕೂಡ ಮಳೆ ಆಗುತ್ತೆ ಅಂತೇಳಿ ಮಾಹಿತಿ ಇರೋದು. ಇದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರದಲ್ಲೂ ಕೂಡ ನಾಳೆ ಮಳೆ ಮುಂದುವರಿಲಿದೆ. ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ರಾಮನಗರ, ತುಮಕೂರು, ವಿಜಯನಗರ ಜಿಲ್ಲೆಗಳಲ್ಲಿ ಹಲವೆಡೆ ಬಹುತೇಕ ಈ ಜಿಲ್ಲೆಗಳ ಎಲ್ಲ ಬಹುತೇಕ ಪ್ರದೇಶಗಳಲ್ಲಿ ಗುಡುಗು ಸಹಿತ ಗಾಳಿಯೊಂದಿಗೆ, ಅಂದರೆ ವಿಂಡ್ ಸ್ಪೀಡ್ ಏನಿರುತ್ತೆ 40-50 ಕಿಲೋಮೀಟರ್ ಸ್ಪೀಡಲ್ಲಿ ಗುಡುಗು ಸಹಿತ ಮಳೆ ಆಗುವಂಥ ಸಾಧ್ಯತೆ ಇದೆ. ಇನ್ನು ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು, ವಿಜಯಪುರ ಜಿಲ್ಲೆಗಳಲ್ಲೂ ಕೂಡ ಕೆಲವು ಸ್ಥಳಗಳಲ್ಲಿ ಮಳೆ ಆಗುತ್ತೆ. ಅದು ಗುಡುಗು ಸಹಿತ ಮಳೆ 40-50 ಕಿಲೋಮೀಟರ್ ಸ್ಪೀಡಲ್ಲಿರುತ್ತೆ. ಯಾಕೆ ಈ ಗಾಳಿಯ ವೇಗವನ್ನು ಹೇಳ್ತಾ ಇದ್ವಿ ಅಂದರೆ, ಮಳೆ ಬಂದರೆ ದೊಡ್ಡ ಅನಾಹುತ ಆಗೋದಿಲ್ಲ, ಆದರೆ ಬಿರುಗಾಳಿ ಇತ್ತು ಅಂದರೆ ಸಾಕಷ್ಟು ರೀತಿಯಾದಂಥ ಅನಾಹುತಗಳಾಗುತ್ತೆ. ಬೆಂಗಳೂರಲ್ಲೂ ಕೂಡ ನೀವು ಮೊನ್ನೆ ನೋಡಿದ್ರೆ ನೀವು ವಿಂಡ್ ಸ್ಪೀಡ್ ಏನಿತ್ತು 55 ಕಿಲೋಮೀಟರ್ ಸ್ಪೀಡ್ವರೆಗೂ ಇತ್ತು. ಇದರಿಂದಾಗಿ ನಿಮಗೆ ಶೆಡ್ಗಳೆಲ್ಲ ಕೂಡ ಬಿದ್ದವು, ಮರಗಳೆಲ್ಲ ಬಿದ್ದವು, ವಿದ್ಯುತ್ ಕಂಬಗಳೆಲ್ಲ ಬಿದ್ದವು. ಇದು ಬರೀ ಬೆಂಗಳೂರು ಮಾತ್ರ ಅಂತಲ್ಲ, ಈ ಎಲ್ಲ ಕಡೆಗೂ ಕೂಡ ಗಾಳಿ ಬಿರುಗಾಳಿ ಹೆಚ್ಚಿತ್ತು ಅಂದರೆ ಹಾನಿ ಆಗುವಂಥ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಹಳೆ ಮನೆಗಳೇನಾದರೂ ಇದ್ದರೆ ಅವು ಕೂಡ ಬೀಳುವಂಥ ಸಾಧ್ಯತೆ ಇರುತ್ತೆ. ಇನ್ನು 4ನೇ ದಿನ ಅಂದರೆ 22ನೇ ತಾರೀಕು ನಿಮಗೆ ನಾಡಿದ್ದು ಎಲ್ಲೆಲ್ಲಿ ಮಳೆ ಆಗುತ್ತೆ ಅಂತ ನೋಡೋದಾದರೆ, ಕೊಡಗು ಜಿಲ್ಲೆಯಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಪ್ರತ್ಯೇಕ ಸ್ಥಳಗಳಲ್ಲಿ, ಅಂದರೆ ಕೆಲವು ಸ್ಥಳಗಳಲ್ಲಿ ಭಾರಿ ಗಾಳಿಯೊಂದಿಗೆ, ಬಿರುಗಾಳಿಯೊಂದಿಗೆ ಮಳೆ ಆಗುತ್ತೆ. ಸ್ಪೀಡ್ ಹೇಗಿರುತ್ತೆ ವಿಂಡ್ ಸ್ಪೀಡ್ ಅಂದರೆ 40-50 ಕಿಲೋಮೀಟರ್ ಸ್ಪೀಡಲ್ಲಿ ಇರುತ್ತೆ. ಇನ್ನು ದಾವಣಗೆರೆ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಪ್ರತ್ಯೇಕ ಸ್ಥಳಗಳಲ್ಲಿ ಭಾರಿ ಮಳೆ, ಗುಡುಗು ಸಹಿತ ಮಳೆ ಆಗುತ್ತೆ ಅಂಥೇಳಿ ಮಾಹಿತಿ ಇದೆ. 3ನೇ ದಿನವೂ ಕೂಡ ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಕೋಲಾರ, ಮಂಡ್ಯ, ರಾಮನಗರ, ತುಮಕೂರು, ವಿಜಯನಗರ ಜಿಲ್ಲೆಗಳಲ್ಲಿ ಬಹುತೇಕ ಹಲವು ಪ್ರದೇಶಗಳಲ್ಲಿ, ಆ ಜಿಲ್ಲೆ ಹಲವು ಪ್ರದೇಶಗಳು, ಎಲ್ಲ ಪ್ರದೇಶಗಳಲ್ಲಿ ಅಂತಲ್ಲ, ಹಲವು ಪ್ರದೇಶಗಳಲ್ಲಿ ಗುಡುಗು ಸಹಿತ ಗಾಳಿಯೊಂದಿಗೆ ಮಳೆ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರೋದು. ಇನ್ನು ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗುತ್ತೆ. ವಿಂಡ್ ಸ್ಪೀಡ್ 40-50 ಕಿಲೋಮೀಟರ್ ಸ್ಪೀಡಲ್ಲಿರುತ್ತೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ಕೂಡ ಹಗುರವಾದಂಥ ಮಳೆ ಆಗುತ್ತೆ. ಅಂದರೆ ಸಾಧಾರಣವಾದಂಥ ಮಳೆ, ದೊಡ್ಡ ಮಳೆ ಏನಲ್ಲ, ಹಗುರವಾದಂಥ ಮಳೆ ಆಗುತ್ತೆ. ಗುಡುಗು ಸಹಿತ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ ಹವಾಮಾನ ಇಲಾಖೆ ಕೊಟ್ಟಿರೋದು. ಇನ್ನು 23ನೇ ತಾರೀಕು ನಿಮಗೆ ಎಲ್ಲೆಲ್ಲಿ ಮಳೆ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಕೊಡಗು ಜಿಲ್ಲೆಯಲ್ಲಿ ಆಬ್ವಿಯಸ್ಲಿ ಮಲೆನಾಡು ಭಾಗ ಮತ್ತು ಪಶ್ಚಿಮ ಘಟ್ಟಗಳ ಭಾಗ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲಿ ಮಳೆ ಮುಂದುವರಿಯುತ್ತೆ. 4ನೇ ದಿನವೂ ಕೂಡ ಭಾರಿ ಮಳೆ ಇರುತ್ತೆ. ವಿಂಡ್ ಸ್ಪೀಡ್ ಕೂಡ 40-50 ಕಿಲೋಮೀಟರ್ ಸ್ಪೀಡಲ್ಲಿರುತ್ತೆ. ದಾವಣಗೆರೆ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲೂ ಕೂಡ ಹಲವು ಸ್ಥಳಗಳಲ್ಲಿ ಮಳೆ ಆಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರೋದು. ಸೊ 5ನೇ ದಿನವೂ ಕೂಡ ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಕೋಲಾರ, ಮಂಡ್ಯ, ರಾಮನಗರ, ತುಮಕೂರು, ವಿಜಯನಗರ ಜಿಲ್ಲೆಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಗುಡುಗು ಸಹಿತ ಮಳೆ ಆಗುತ್ತೆ. ಅಪ್ ಟು 50 ಕಿಲೋಮೀಟರ್ ಸ್ಪೀಡ್ ವಿಂಡ್ ಸ್ಪೀಡ್ ಇರುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿರೋದು. ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಹಲವು ಸ್ಥಳಗಳಲ್ಲಿ 40-50 ಕಿಲೋಮೀಟರ್ ಸ್ಪೀಡಲ್ಲಿ ಹಗುರವಾದಂಥ ಮತ್ತು ಸಾಧಾರಣವಾದಂಥ ಮಳೆ ಆಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದೆ. ಇನ್ನು ಇದೇ ದಿನ ಅಂದರೆ ಯಾವತ್ತು 23ನೇ ತಾರೀಕು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಹಲವೆಡೆ ಹಗುರದಿಂದ ಸಾಧಾರಣ ಮಳೆ
ಮತ್ತು ಗುಡುಗು ಸಹಿತ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂಥೇಳಿ ಮಾಹಿತಿಯನ್ನು ಕೊಡ್ತಾ ಇರೋದು. ಇನ್ನು 24ನೇ ತಾರೀಕು ಅವತ್ತು ಎಲ್ಲೆಲ್ಲಿ ಮಳೆ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ಬಹುತೇಕವಾಗಿ ಏನು ಹೇಳಿದ್ನಲ್ಲ ಆ ಜಿಲ್ಲೆಗಳೆಲ್ಲ ಕೂಡ ಬಹುತೇಕವಾಗಿ ಮಳೆ ಆಗುತ್ತೆ. ಕೆಲವು ಸ್ಪೆಸಿಫಿಕ್ ಆಗಿ ಇರೋ ಜಿಲ್ಲೆಗಳ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ನಿಮ್ಮ ಜಿಲ್ಲೆಗಳು ಇವತ್ತಿನ ದಿನ ಅಂದರೆ 24ನೇ ತಾರೀಕು ಏನಾದರೂ ಮಳೆ ಬರೋ ಏನು ಮಾಹಿತಿ ಏನಿದೆಯಲ್ಲ ಅದರಲ್ಲಿ ಈ ನಿಮ್ಮ ಜಿಲ್ಲೆ ಇದೆಯಲ್ಲ ಅನ್ನೋದು ಕೂಡ ಚೆಕ್ ಮಾಡ್ಕೊಳ್ಳಿ. ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಬಿರುಗಾಳಿ ಸಹಿತ ಮಳೆ ಆಗುತ್ತೆ. ಅದು 40 to 50 ಕಿಲೋಮೀಟರ್ ಸ್ಪೀಡಲ್ಲಿ ಹಗುರವಾದಂಥ ಮಳೆ, ಸಾಧಾರಣವಾದಂಥ ಮಳೆ, ತುಂಬ ದೊಡ್ಡ ಮಳೆ ಏನಲ್ಲ, ಆದರೆ ಮಳೆ ಆಗುತ್ತೆ ಅನ್ನೋದು ಒಂದು ಗುಡ್ ನ್ಯೂಸೇ. ಇನ್ನು ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ವಿಜಯನಗರ ಜಿಲ್ಲೆಗಳು, ಇದರ ಜೊತೆಗೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಹಗುರವಾದಂಥ ಸಾಧಾರಣವಾದಂಥ ಮಳೆ ಬರುತ್ತೆ, ಗುಡುಗು ಸಹಿತ ಮಳೆ ಆಗುತ್ತೆ ಅಂಥೇಳಿ ಮಾಹಿತಿಯನ್ನು ನೀಡಿರೋದು. ಇನ್ನು 25ನೇ ತಾರೀಕು ಯಾವ ರೀತಿಯಾಗಿ ಮಳೆ ಇರುತ್ತೆ ರಾಜ್ಯಾದ್ಯಂತ ಅನ್ನೋದನ್ನು ನೋಡೋದಾದರೆ, ಪ್ರೀ ಮಾನ್ಸೂನ್ ಮಳೆ ಇದು. ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಮಳೆ ಆಗುತ್ತೆ. ಅದೇ ರೀತಿಯಾಗಿ ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ವಿಜಯಪುರ, ವಿಜಯನಗರ ಜಿಲ್ಲೆಗಳಲ್ಲಿ ಕೂಡ ಮಳೆ ಆಗುತ್ತೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಹಗುರವಾದಂಥ ಮತ್ತು ಸಾಧಾರಣವಾದಂಥ ಮಳೆ ಆಗುತ್ತೆ ಅಂಥೇಳಿ ಮಾಹಿತಿಯನ್ನು ನೀಡಿರೋದು. ಸೊ ಇದು ರಾಜ್ಯಾದ್ಯಂತನೂ ಕೂಡ ಅಪ್ ಟು ನಿಮಗೆ 25ನೇ ತಾರೀಕುವರೆಗಿನ ಮಾಹಿತಿಯನ್ನು ನಿಮಗೆ ನೀಡಿದ್ದೀನಿ. ಮುಂದಿನ 5 ದಿನಗಳ ಕಾಲ ಕರ್ನಾಟಕದ ಒಳನಾಡಿನಲ್ಲಿ ಗರಿಷ್ಠ ತಾಪಮಾನ ಎಷ್ಟಿರುತ್ತೆ ಅಂದರೆ 2 ರಿಂದ 4 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಅದರ ತಾಪಮಾನ ಏನಿದೆ ಅದು ಕಡಿಮೆ ಆಗುತ್ತೆ. ಯಾಕಂದರೆ ರಾಜ್ಯಾದ್ಯಂತನೂ ಕೂಡ ಮಳೆ ಆಗ್ತಾ ಇದೆ. ಬೆಂಗಳೂರಂತೂ ಫುಲ್ ಕೂಲ್ ಆಗ್ತಾ ಇದೆ. ಯಾಕಂದರೆ ನಿನ್ನೆನೂ ಕೂಡ ಉತ್ತಮವಾದಂಥ ಮಳೆ ಆಗಿದೆ, ಅದರ ಹಿಂದಿನ ದಿನವೂ ಕೂಡ ಮಳೆ ಆಗಿದೆ. ಇವತ್ತು 3ನೇ ದಿನ, ಇನ್ನೂ 3 ದಿನಗಳ ಕಾಲ ಮಳೆ ಆಗುತ್ತೆ. ಇನ್ನೊಂದು ವಾರಗಳ ಕಾಲ ಉತ್ತಮವಾದಂಥ ಮಳೆ ಇದೆ, ಸಾಧಾರಣವಾದಂಥ ಮಳೆ. ಇವತ್ತು ಆರೆಂಜ್ ಅಲರ್ಟ್ ಕೊಟ್ಟಿರೋದು. ಇನ್ನು ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲ ಸ್ಥಳಗಳಲ್ಲಿ ಯಾವ ರೀತಿಯಾಗಿರುತ್ತೆ ಅಂದರೆ, ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಇರುತ್ತೆ, ಮಳೆ ಗುಡುಗು ಸಹಿತ ಆಗಾಗ ಮಳೆ ಬರುತ್ತೆ. ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಂದರೆ 29 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ, 22 ಸೆಲ್ಸಿಯಸ್ ಕನಿಷ್ಠ ಇರುತ್ತೆ. ಸೊ ಇದು ರಾಜ್ಯಾದ್ಯಂತನೂ ಕೂಡ ಬಹುತೇಕ, ಯಾಕಂದರೆ ಈ ಸರಿ ಅಂತೂ ತುಂಬಾ ಬಿಸಿಲು. ಈ ಬಿಸಿಲಿಗಂತೂ ಬೆಂಗಳೂರಲ್ಲೂ ಕೂಡ ಈ ರೀತಿಯಾದಂಥ ತಾಪಮಾನ ಬಂದಿದ್ದಿಲ್ಲ ಕಳೆದ 20 ವರ್ಷಗಳಲ್ಲಿ ಅಂಥೇಳಿ ಹವಾಮಾನ ತಜ್ಞರು ಕೂಡ ಮಾಹಿತಿಯನ್ನು ನೀಡ್ತಾ ಇರೋದು. ಸೊ ಈಗ ಒಂದಷ್ಟು ಮಳೆ ಆಗಿದೆ, ಮಳೆ ಹಿನ್ನೆಲೆಯಲ್ಲಿ ತಂಪಾಗಿದೆ, ಕೂಲ್ ಆಗಿದೆ. ಅದೇ ರೀತಿಯಾಗಿ ರಾಜ್ಯದ ಹಲವೆಡೆಗೂ ಕೂಡ ಮಳೆ ನಿರೀಕ್ಷೆಯಲ್ಲಿ ರೈತರಿದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಯಾಕಂದರೆ ತಾಪಮಾನ ಏರ್ತಾ ಹೋದರೆ ನಿಜವಾಗ್ಲೂ ಕೂಡ ಜೀವನ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಆಗ್ತಾ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಈಗ ಕಳೆದ ಒಂದು ವಾರನೂ ಕೂಡ ಕೆಲವು ಜಿಲ್ಲೆಗಳಲ್ಲಿ, ಕೆಲವು ಭಾಗಗಳಲ್ಲಿ ಮಳೆ ಆಗಿತ್ತು. ಈಗ ಮುಂದಿನ ವಾರ ಬಹುತೇಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ. ಮಲೆನಾಡು ಭಾಗದಲ್ಲಿ, ಬೆಂಗಳೂರು ಭಾಗದಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಭಾರೀ ಮಳೆ ಇದೆ. ಆರೆಂಜ್ ಅಲರ್ಟ್ ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಕೆಲವು ಕಡೆಗೆ ಯೆಲ್ಲೋ ಅಲರ್ಟ್ ಕೂಡ ಇದೆ. 17 ಜಿಲ್ಲೆಗಳಲ್ಲಿ ಯೆಲ್ಲೋ, ಆರೆಂಜ್ ಅಲರ್ಟ್ ಹೀಗೆಲ್ಲ ಕೊಟ್ಟಿರೋದು 17 ಜಿಲ್ಲೆಗಳಲ್ಲಿ. ಸೊ ಈ ವಾರ ಎಲ್ಲ ಕೂಡ ಉತ್ತಮವಾದಂಥ ಮಳೆ ಸಾಧ್ಯತೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಈ ಮೂಲಕ ರೈತರಿಗೆ, ರಾಜ್ಯದ ಜನತೆಗೆ ಒಂದು ಇದು ನಿಜವಾಗ್ಲೂ ಕೂಡ ಶುಭ ಸುದ್ದಿ. ಯಾವ್ಯಾವ ದಿನ ಎಲ್ಲೆಲ್ಲಿ ಮಳೆ ಆಗುತ್ತೆ, ಯಾವ ಜಿಲ್ಲೆಯಲ್ಲಿ ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ರೀತಿಯಾದಂಥ ಮತ್ತಷ್ಟು ವಿಡಿಯೋಗಳನ್ನು ನಾವು ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ. ನಮಸ್ಕಾರ.